ಇಲ್ಲಿ ಒಣಗೊನೆ ಸೊಪ್ಪಿಗೆ ನಾನೊಂದು 20 ಎಲೆ ಅಷ್ಟಾದರೂ ಒಂದಲ್ಗನ ಬಳಸ್ತೀನಿ. ಯಾಕಂದರೆ ಮಕ್ಳಿಗೆ ಒಂದಲ್ಗ ಹಾಗೆ ಕೊಟ್ಟರೆ ತಿನ್ನಲ್ಲ, ಮೆಮೊರಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಸಾಂಬಾರ್ಗೆ ಡೈರೆಕ್ಟು ಒಂದು 20-30 ದಳ ಹಾಕ್ಕೊಂಡ್ಬಿಡ್ತೀನಿ. ಹಂಗಾಗಿ ಮಕ್ಳಿಗೆ ಏನೂ ಗೊತ್ತಾಗಲ್ಲ, ಸುಮ್ಮನೆ ತಿರ್ಕೋತಾರೆ. ಇನ್ನು ಈ ಕಡೆ ಪಲ್ಯ ರೆಡಿ ಆಯಿತು. ಪಲ್ಯಕ್ಕೆ ಈಗ ನಾನು ಸ್ವಲ್ಪ ಕಾಯಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿ 1-2 ನಿಮಿಷ ಫ್ರೈ ಮಾಡಿಬಿಟ್ಟು ಮುಚ್ತೀನಿ. ಕಾಯಿ ಹಾಕಿ 1-2 ನಿಮಿಷ ಫ್ರೈ ಮಾಡೋದ್ರಿಂದ ಪಲ್ಯ ಬೇಗ ಕೆಡಲ್ಲ. ಇಲ್ಲಾಂದರೆ ಕಾಯಿ ಹಾಕಿದ ತಕ್ಷಣ ನಾವೇನಾದರೂ ಮುಚ್ಚಿಬಿಟ್ರೆ, ತಿರುಗಿಸ್ಬಿಟ್ಟು ಆಫ್ ಮಾಡಿಬಿಟ್ರೆ ಪಲ್ಯ ಸ್ವಲ್ಪ ಕೈ ಆಡ್ತಿದ್ದಂಗೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಫ್ರೈ ಮಾಡೋದ್ರಿಂದ ಪಲ್ಯ ನಾವು ಬಿಸಿ ಮಾಡ್ಕೊಂಡಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ. ಇನ್ನು ಪಲ್ಯ ಸಾಂಬಾರು 2 ರೆಡಿ ಆಯಿತು. ಕಡೆ ಪಲ್ಯ ಸಾಂಬಾರು 2 ರೆಡಿ ಆಯಿತು. ನಮ್ಮ ಮಧ್ಯಾಹ್ನದ ಮಿನಿ ಬ್ಲಾಗು ಮುಗೀತು. ನಮ್ಮ ಮಧ್ಯಾಹ್ನದ ಲಂಚು ನಿಮ್ಮದೇನು ಅಂತ ಗೊತ್ತಾಯಿತು. ನನ್ನ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಧ್ಯಾಹ್ನದ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು.